ಇನ್ನು ಲೋಕಸಭೆಯಲ್ಲಿನ ಕಲರ್ ಸ್ಮೋಕ್ ದಾಳಿಗೆ ಬಿಜೆಪಿಯ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಕಾಂಗ್ರೆಸ್ನ ಒಂದು ಟೂಲ್ ಕಿಟ್ನ ಭಾಗ, ವಿದೇಶಿ ಶಕ್ತಿಗಳ ಜೊತೆ ಶಾಮೀಲಾಗಿರುವಂತಹ ಶಂಕೆ ಇದೆ ಅಂತ ಗರಂ ಆದ್ರು. ಮತ್ತಿತರೆ ಬಿಜೆಪಿಯ ವೈಚಾರಿಕ ವಿರೋಧಿಗಳು ಹಲವಾರು ಟೂಲ್ ಕಿಟ್ ರಾಜಕಾರಣವನ್ನು ಮಾಡಿರೋದು ಈಗಾಗಲೇ ವಾಸ್ತವಿಕವಾಗಿ ಅನುಭವಕ್ಕೆ ಬಂದಿರತಕ್ಕಂಥ ಸತ್ಯ. ಇಂಟಾಲರೆನ್ಸ್ ಅನ್ನುವಂಥ ಒಂದು ಪದ ಪ್ರಯೋಗ ಮಾಡಿದ್ರು. ಅಸಹಿಷ್ಣುತೆ, ದೇಶದಲ್ಲಿ ಇಂಟಾಲರೆನ್ಸ್ ಇದೆ ಅಂತ ಹೇಳ್ತಾನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬಾಯಿಗೆ ಬಂದಂಗೆಲ್ಲ ಬೈತಾಯಿದ್ರು. ಅವರಿಗಿದ್ದು ಇಂಟಾಲರೆನ್ಸು ಅದೊಂದು ಟೂಲ್ ಕಿಟ್ ರಾಜಕಾರಣದ ಒಂದು ಭಾಗ. ಈಗ ಮನೋರಂಜನ್ ಇನ್ನಿತರೆ ಒಂದು ತಂಡ ಸಂಸತ್ನಲ್ಲಿ ಯಾವ ರೀತಿ ಒಂದು ಚಟುವಟಿಕೆ ನಡೆಸಿದ್ರು ಅದ್ರ ಹಿಂದ್ಗಡೆನೂ ಒಂದು ಟೂಲ್ ಕಿಟ್ ರಾಜಕಾರಣ ಇದ್ದಂತೆ ಕಾಣುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಮಾಡಿ ಬಿ ಜೆ ಪಿಯನ್ನು ಸೋಲಿಸಬೇಕು, ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸ್ಬೇಕು ಅಂಥೇಳಿ ಒಂದು ಕಡೆ ಅಪಪ್ರಚಾರ, ಇನ್ನೊಂದು ಕಡೆ ಕಳ್ಳಹಣ, ಎಲ್ಲದರ ಬಳಕೆ, ಇನ್ನೊಂದು ಕಡೆ ವಿದೇಶಿ ಶಕ್ತಿಗಳ ಜೊತೆಗೂ ಕೂಡ ಶಾಮೀಲಾಗಿರುವಂಥ ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ. ಇದರೆಲ್ಲರ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿ ಈ ಎಲ್ಲ ಚಟುವಟಿಕೆಗಳು ನಡೆದಿರ್ಬೋದು ಅನ್ನೋದು ನನಗಿರುವ ಸಂಶಯ.